ನಮಸ್ಕಾರ. ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಅಂಧ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನಗಳ ಬದಲಾಗಿ 2 ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಳೋ ಅಂಥ ಅವಕಾಶ ಇದೆ. ಅದರಲ್ಲಿ ರಾಜ್ಯಶಾಸ್ತ್ರವು ಕೂಡ ಒಂದು. ಅದರ ಅಧ್ಯಾಯ 1ರ 2ನೇ ಭಾಗವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಇದು 10ನೇ ತರಗತಿಗೆ ನಿಗದಿಪಡಿಸಿರುವಂತಹ ಪಠ್ಯಕ್ರಮದ ಅನುಸಾರ ಇವತ್ತು ಮೊದಲ ಅಧ್ಯಾಯದ ಮುಂದುವರೆದ ಭಾಗವನ್ನು ನಾವು ಚರ್ಚೆ ಮಾಡೋಣ. ಪಾರ್ಟ್ 1ನಲ್ಲಿ ನೀವು ಅಧ್ಯಾಯ 1 ಸಂವಿಧಾನದ ಪರಿಚಯ, ಈ ಅಧ್ಯಾಯದಲ್ಲಿ ಈಗಾಗಲೇ ನೀವು ಸಂವಿಧಾನ ಹೇಗೆ ಬೆಳವಣಿಗೆ ಆಯಿತು, ಬೆಳವಣಿಗೆ ಆಗುವಲ್ಲಿ ಯಾವೆಲ್ಲ ಕಾಯ್ದೆಗಳು ಪ್ರಮುಖ ಪಾತ್ರ ವಹಿಸಿದ್ದಾವೆ ಅನ್ನೋದನ್ನು ನೀವು ತಿಳಿದಿದ್ದೀರಾ. 1773ರ ರೆಗ್ಯುಲೇಟಿಂಗ್ ಆಕ್ಟಿಂದ ಹಿಡಿದು 1858ರ ಮ್ಯಾಗ್ನಾ ಕಾರ್ಟಾ, ಮಾರ್ಲೆಮೆಂಟು ಸುಧಾರಣೆ, 1935ರ ಭಾರತ ಸರ್ಕಾರ ಕಾಯ್ದೆ ಹಾಗೂ 1947ರ ಕಾಯ್ದೆಗಳ ಮೂಲಕ ಸಂವಿಧಾನ ಬೆಳವಣಿಗೆಗೆ ಹೇಗೆ ಅವಕಾಶ ದೊರೆಯಿತು ಅನ್ನೋದನ್ನು ನೀವೀಗಾಗಲೇ ತಿಳಿದಿದ್ದೀರಾ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಾವು ಸಂವಿಧಾನ ರಚನಾ ಸಭೆ ಹಾಗೂ ಅದರ ಸಮಿತಿಗಳು ಮತ್ತು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಸಂವಿಧಾನ ರಚನಾ ಸಭೆ. ಸಂವಿಧಾನ ರಚನಾ ಸಭೆಗೆ ಹೇಗೆ 1934ರಲ್ಲಿ ಪ್ರಪ್ರಥಮ ಬಾರಿಗೆ MN ರಾಯರವರು ಪ್ರಸ್ತಾಪ ಮಾಡ್ತಾರೆ, ನಂತರ ನೆಹರು, ಆ ನಂತರ ಆಗಸ್ಟ್ ಕೊಡುಗೆ ಮತ್ತು ಕ್ರಿಪ್ಸ್ ಆಯೋಗಗಳಲ್ಲಿ ಇದಕ್ಕೆ ಅವಕಾಶ ಸಿಗುತ್ತೆ. ಅಂತಿಮವಾಗಿ ಕ್ಯಾಬಿನೆಟ್ ಆಯೋಗದ ಅನುಸಾರ ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೆದು ಸಂವಿಧಾನ ರಚನಾ ಸಭೆ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋದು ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ. ಹಾಗಾದರೆ ಕ್ಯಾಬಿನೆಟ್ ಆಯೋಗ ಅಂದರೆ ಏನು ಅಂತ ಸ್ವಲ್ಪ ವಿಚಾರ ತಿಳ್ಕೊಂಡು ಮುಂದುವರಿಯೋಣ. ಕ್ಯಾಬಿನೆಟ್ ಆಯೋಗ ಅನ್ನೋದು ಬ್ರಿಟನ್ನಿಂದ ಭಾರತಕ್ಕೆ ಕಳಿಸಲ್ಪಟ್ಟಂತಹ 3 ಕ್ಯಾಬಿನೆಟ್ ಸಚಿವರನ್ನು ಒಳಗೊಂಡಂಥ ಒಂದು ಆಯೋಗ. ಈ ಆಯೋಗವನ್ನು ಭಾರತ ಸಂವಿಧಾನ ರಚಿಸುವಂತಹ ಪ್ರಕ್ರಿಯೆಯನ್ನು ತೀರ್ಮಾನಿಸುವುದು ಹಾಗೂ ಭಾರತಕ್ಕೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಬಗ್ಗೆ ಚರ್ಚಿಸುವುದು ಮತ್ತು ಭವಿಷ್ಯದಲ್ಲಿ ಭಾರತ ಮತ್ತು ಬ್ರಿಟನ್ ನಡುವಿನ ಸಂಬಂಧದ ಬಗ್ಗೆ ಸಮಾಲೋಚನೆ ಮಾಡೋದಕ್ಕೋಸ್ಕರ ಕಳಿಸಲಾಗಿರುತ್ತೆ. ಈ ಆಯೋಗದಲ್ಲಿ ಒಟ್ಟು 3 ಜನ ಸದಸ್ಯರಿರ್ತಾರೆ. ಅವರು ಯಾರ್ಯಾರು ಅಂದರೆ AV ಅಲೆಕ್ಸಾಂಡರ್, ಫೆಥಿಕ್ ಲಾರೆನ್ಸ್ ಹಾಗೂ ಸ್ಟಾಫರ್ಡ್ ಕ್ರಿಪ್ಸ್ ಅನ್ನುವಂಥವರು 3 ಜನ ಸದಸ್ಯರ ಒಳಗೊಂಡಂಥ ಆಯೋಗ. 1946ರಲ್ಲಿ ಈ ಆಯೋಗ ಬಂದು ಅದೇ ವರ್ಷ ಮೇ ತಿಂಗಳಲ್ಲಿ ತನ್ನ ಸಲಹೆಗಳನ್ನು ಬ್ರಿಟನ್ ಸರ್ಕಾರಕ್ಕೆ ತಿಳಿಸುತ್ತೆ. ಅದು ಮುಂದಿಟ್ಟಂತಹ 3 ಪ್ರಮುಖ ಸಲಹೆಗಳಂದರೆ ಒಕ್ಕೂಟ ಸರ್ಕಾರವನ್ನು ರಚಿಸುವುದು, ಬ್ರಿಟನ್ ಪ್ರಾಂತ್ಯಗಳು ಹಾಗೂ ದೇಶೀಯ ಪ್ರಾಂತ್ಯಗಳನ್ನು ಒಳಗೊಂಡಂತಹ ಒಂದು ಒಕ್ಕೂಟ ಸರ್ಕಾರವನ್ನು ರಚಿಸುವುದು. 2ನೇ ಒಂದು ಪ್ರಮುಖ ಅಂಶ ಪರೋಕ್ಷ ಚುನಾವಣೆಯ ಮೂಲಕ ಸಂವಿಧಾನ ರಚನಾ ಸಭೆಯನ್ನು ರಚಿಸುವುದು. ಇನ್ನು 3ನೇ ಒಂದು ಪ್ರಮುಖ ಅಂಶ ಅಂದರೆ ರಾಜ್ಯಗಳ ಗುಂಪುಗಳನ್ನು ರಚಿಸುವುದು, ಅಂದರೆ 3 ಗುಂಪುಗಳಾಗಿ ರಾಜ್ಯವನ್ನು ರಚಿಸುವುದು. ಆಯಿತಾ? ಈ 3 ಅಂಶಗಳನ್ನ ತಾವು ನೆನಪಿಟ್ಕೊಳ್ಳಿ. ಇದಿಷ್ಟು ಕ್ಯಾಬಿನೆಟ್ ಆಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ. ಇದರ ಅನುಸಾರ ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೆದು ಸಂವಿಧಾನ ರಚನಾ ಸಭೆ ಅನ್ನೋದು ಅಸ್ತಿತ್ವಕ್ಕೆ ಬಂತು. ಸಂವಿಧಾನ ರಚನಾ ಸಭೆ ಅಂದರೆ ಏನು? ನಿಮಗೊಂದು ಉದಾಹರಣೆ ಕೊಡೋದಾದರೆ, ನೀವು ಶಾರದಾ ಪೂಜೆ ಮಾಡೋದ್ರ ಸಂದರ್ಭದಲ್ಲಿ ಪ್ರಮುಖರೆಲ್ಲರೂ ಸೇರಿ ಒಂದೊಂದು ಕ್ಲಾಸ್ಗೆ ಒಬ್ಬೊಬ್ಬರು ಅಥವಾ ಇಬ್ಬಿಬ್ಬರು ಸೇರಿಕೊಂಡು ಒಂದು ಸಭೆ ಮಾಡ್ಕೊಳ್ತೀರಲ್ಲ, ಇದು ಒಂದು ತಂಡವನ್ನು ರಚನೆ ಮಾಡ್ಕೋತಿರಲ್ಲ, ಇದನ್ನು ಸಂವಿಧಾನ ರಚನಾ ಸಭೆ ಅಂತ ನೀವು ಉದಾಹರಣೆಯಾಗಿ ಕಲ್ಪಿಸ್ಕೊಳ್ಳಿ. ಅದರ ಸಮಿತಿಗಳು ಅಂದರೆ ಏನು ಅಂದರೆ, ಒಂದೊಂದು ತರಗತಿಯಿಂದ ಇಬ್ಬಿಬ್ಬರು ಅಂತ 10 ಜನ ನೀವು ಒಂದು ತಂಡವನ್ನು ರಚನೆ ಮಾಡಿಕೊಂಡ್ರೆ ಇದರಲ್ಲಿ ಒಬ್ಬನಿಗೆ ಹಣಕಾಸು ಕಾರ್ಯ ಜವಾಬ್ದಾರಿ ವಹಿಸ್ತೀರಾ, ಇನ್ನೊಬ್ಬನಿಗೆ ಬೇವಿನ ಸೊಪ್ಪು ತರೋ ಅಂಥ ಕಾರ್ಯ ವಹಿಸ್ಕೊಡ್ತೀರಾ, ಇನ್ನೊಬ್ಬನಿಗೆ ಹೂವು ತರೋ ಅಂಥ ಕಾರ್ಯವನ್ನು ವಹಿಸ್ತೀರಾ ಅಂತ ಕಲ್ಪನೆ ಮಾಡಿಕೊಂಡ್ರೆ ಈ ಪ್ರತ್ಯೇಕವಾಗಿ ಕಾರ್ಯ ವಹಿಸಿರೋ ಅಂಥದ್ದನ್ನ ಸಮಿತಿಗಳು ಅಂತ ಊಹೆ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸಂವಿಧಾನ ರಚನಾ ಸಭೆ ಅಂದರೆ ನಿಮ್ಗೆ ಅರ್ಥ ಆಯ್ತು ಸ್ಪಷ್ಟವಾಗಿ. ಈ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 389 ಸದಸ್ಯರಿರ್ತಾರೆ. ಇದರಲ್ಲಿ 296 ಸದಸ್ಯರು ಬ್ರಿಟಿಷ್ ಪ್ರಾಂತ್ಯಗಳಿಂದ ಪರೋಕ್ಷವಾಗಿ ಚುನಾಯಿತರಾದರೆ ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಳ್ತಾರೆ. ಉದಾಹರಣೆಗೆ ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು ನಾಮಕರಣಗೊಂಡಿರ್ತಾರೆ. ಅರ್ಥ ಆಯ್ತಲ್ಲ? ಈ 389 ಸದಸ್ಯರಲ್ಲಿ 15 ಜನ ಮಹಿಳಾ ಸದಸ್ಯರು ಕೂಡ ಇರ್ತಾರೆ. ಈ ರಚನಾ ಸಭೆಯು ಡಿಸೆಂಬರ್ 9, 1946ರಂದು ಪ್ರಥಮವಾಗಿ ಅಧಿವೇಶನವನ್ನು ಸೇರುತ್ತೆ. ಈ ಒಂದು ದಿನಾಂಕವನ್ನು ತಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಈ ಪ್ರಶ್ನೆಗಳನ್ನ ಸಾಕಷ್ಟು ಬಾರಿ ಕೇಳಲಾಗಿದೆ. ಡಿಸೆಂಬರ್ 9, 1946ರಂದು ಪ್ರಥಮ ಅಧಿವೇಶನವನ್ನು ಸಂವಿಧಾನ ರಚನಾ ಸಭೆಯು ಸೇರಿತು. ಆಗ ಸಭೆಗೊಬ್ಬ ಅಧ್ಯಕ್ಷ ಬೇಕಲ್ಲ, ಹಾಗಾಗಿ ಸಚ್ಚಿದಾನಂದ ಸಿನ್ಹಾರವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿಕೊಳ್ಳುತ್ತೆ. ನಂತರ ಸಭೆ ಸೇರಿದಂತಹ ರಚನಾ ಸಭೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು ಕಾಯಂ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಳ್ಳುತ್ತೆ. ಸಂವಿಧಾನ ರಚನಾ ಸಭೆಯ
ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಒಂದು ವೇಳೆ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಸಚ್ಚಿದಾನಂದ ಸಿನ್ಹಾ ಅಂತ ನೆನ್ಪಿಟ್ಕೋಬೇಕು. 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳು ಉದಯವಾದವು. ಆಗ ಈ ಒಂದು ಸದಸ್ಯರ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. 389 ಸದಸ್ಯರಿಂದ ಕೂಡಿದ್ದಂತಹ ರಚನಾ ಸಭೆ 299 ಸದಸ್ಯತ್ವಕ್ಕೆ ಇಳಿಯುತ್ತೆ. ಅರ್ಥ ಆಯ್ತಾ? 389 ಇತ್ತು, ಈಗ ಪಾಕಿಸ್ತಾನ ಪ್ರತ್ಯೇಕ ಆಯಿತು, ಈ ರಚನಾ ಸಭೆ ಅನ್ನೋದು ಸಾರ್ವಭೌಮವಾಯಿತು. ಹಾಗಾಗಿ ಇದರ ಸದಸ್ಯರ ಸಂಖ್ಯೆ 299 ಆಯಿತು. ಇದರಲ್ಲಿ 229 ಸದಸ್ಯರು ಚುನಾಯಿತರಾದರೆ ಇನ್ನು ಉಳಿದಂತಹ 70 ಜನ ಸದಸ್ಯರು ನಾಮಕರಣಗೊಂಡವರಾಗಿರ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಸಂವಿಧಾನದ ಶಾಸನಾತ್ಮಕ ಸಲಹೆಗಾರರನ್ನಾಗಿ BM ರಾವ್ರನ್ನು ನೇಮಿಸಲಾಗಿರುತ್ತೆ. ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಉಪಾಧ್ಯಕ್ಷರು HC ಮುಖರ್ಜಿ ಅವರು, ಕಾನೂನು ಸಲಹೆಗಾರರು BN ರಾವ್. ಇದಿಷ್ಟು ಸಂವಿಧಾನ ರಚನಾ ಸಭೆಯ ಮಾಹಿತಿ. ಈಗ ಈ ರಚನಾ ಸಭೆ 22 ಸಮಿತಿಗಳು ಹಾಗೂ 5 ಉಪಸಮಿತಿಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ ಮೂಲಭೂತ ಹಕ್ಕುಗಳ ಸಮಿತಿ ಆಗಿರ್ಬೋದು, ಕರಡು ರಚನಾ ಸಮಿತಿ, ಕಾನೂನು ಸಮಿತಿ, ಹೀಗೆ ಹಲವಾರು ಸಮಿತಿಗಳಿರ್ತವೆ. ಒಟ್ಟು 22 ಸಮಿತಿಗಳನ್ನು ಹೊಂದಿರುತ್ತೆ. ಈ ಸಮಿತಿಗಳ ಕಾರ್ಯ ಏನು? ತಮಗೆ ವಹಿಸಿರೋ ಅಂತಹ ವಿಷಯದಲ್ಲಿ ಆಗುಹೋಗುಗಳನ್ನ, ಸಾಧಕ ಬಾಧಕಗಳನ್ನ ಚರ್ಚಿಸಿ ರಚನಾ ಸಭೆಯ ಮುಂದೆ ವರದಿಯನ್ನು ಮಂಡಿಸೋದು. ಆ ವರದಿಯನ್ನು ಸರಿಯಾಗಿದೆಯೋ ಇಲ್ವೋ ಅಂತ ಚರ್ಚೆ ಮಾಡಿ ಸಂವಿಧಾನ ರಚನಾ ಸಭೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಅಂದರೆ ಅದನ್ನು ಒಪ್ಪಿಗೆ ಮಾಡಿದ್ರೆ ಆ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗುವುದು ಅಂತ ತೀರ್ಮಾನಿಸ್ತಾರೆ. ಇದರಲ್ಲಿ ಕರಡು ರಚನಾ ಸಮಿತಿ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಈ ಕರಡು ರಚನಾ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇರ್ತಾರೆ. ಇದು ಒಟ್ಟು 7 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ನಂತರ N ಮಾಧವರಾವ್, N ಗೋಪಾಲಸ್ವಾಮಿ ಅಯ್ಯಂಗರ್, ಅಲ್ಲಾಡಿ ಕೃಷ್ಣಸ್ವಾಮಿ, TT ಕೃಷ್ಣಮಾಚಾರಿ, ಹೀಗೆ ಒಟ್ಟು 7 ಜನ ಸದಸ್ಯರಿರುವಂತಹ ಸಮಿತಿಯನ್ನು ಕರಡು ರಚನಾ ಸಮಿತಿ ಅಂತ ಕರೀತಾರೆ. ಈ ಸಮಿತಿ ಕರಡು ರಚನೆಯನ್ನು ಮೊದಲ ಬಾರಿಗೆ, ಅಂದರೆ ತನ್ನ ಮೊದಲ ಒಂದು ವರದಿಯನ್ನು ರಚನಾ ಸಭೆಯ ಮುಂದೆ, ಸಂವಿಧಾನ ರಚನಾ ಸಭೆಯ ಮುಂದೆ ನವೆಂಬರ್ 4, 1948ರಂದು ಮಂಡಿಸುತ್ತೆ. ಅರ್ಥ ಆಯ್ತಾ? ಈ ಕರಡು ರಚನಾ ಸಮಿತಿ ತನ್ನ ಪ್ರಥಮ ವಾಚನವನ್ನು ನವೆಂಬರ್ 4, 1948ರಂದು ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡಿಸಲಾಗುತ್ತೆ. ನಂತರ ಕಾಲಕಾಲಕ್ಕೆ ಅದಕ್ಕೆ ಅಗತ್ಯವಾಗಿರುವಂತಹ ಮಾರ್ಪಾಡುಗಳನ್ನು ಮಾಡಿ ಒಟ್ಟಿನಲ್ಲಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಗುತ್ತೆ. ಆದರೆ ಇದು ಜಾರಿಗೆ ಬಂದಿದ್ದು ಜನವರಿ 26, 1950. ನೀವು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ನವೆಂಬರ್ 26, 1949ರಂದು ಅಂಗೀಕರಿಸ್ಕೊಂಡ್ವಿ, ಆದರೆ ಇದು ಜಾರಿಗೆ ಬಂದಿದ್ದು ಜನವರಿ 26, 1950. ಈ ದಿನವನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅನ್ನೋದು ನಿಮ್ಗೆ ಈಗಾಗಲೇ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. 49ರಲ್ಲಿ ಅಂಗೀಕರಿಸಿದ ಸಂವಿಧಾನ ಯಾಕೆ 50 ಜನವರಿ 26ವರೆಗೂ ಜಾರಿಗೆ ಬರಲಿಲ್ಲ, ಅವತ್ತೇ ಯಾಕೆ ಜಾರಿಗೆ ಬಂತು ಅನ್ನೋದಕ್ಕೂ ಒಂದು ಹಿನ್ನೆಲೆ ಇದೆ. 1929ರಲ್ಲಿ ಒಂದು ಲಾಹೋರ್ ಅಧಿವೇಶನ ನಡೆದಿರುತ್ತೆ. ಆ ಸಂದರ್ಭದಲ್ಲಿ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿರುತ್ತೆ. ಅದರ ಅನುಸಾರವಾಗಿ ಜನವರಿ 26, 1930ರಂದು ಭಾರತದಾದ್ಯಂತ ಈ ಒಂದು ದಿನವನ್ನು ಆಚರಣೆ ಮಾಡಲಾಗಿರುತ್ತೆ. ಅದರ ಸ್ಮರಣಾರ್ಥವಾಗಿ ಜನವರಿ 26, 1950ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿದೆ. ಇದಿಷ್ಟು ಸಂವಿಧಾನ ರಚನಾ ಸಭೆ ಮತ್ತು ಅದರ ಒಂದು ಪ್ರಮುಖ ಸಮಿತಿಯಾದಂತಹ ಕರಡು ರಚನಾ ಸಮಿತಿಯ ಬಗ್ಗೆ ವಿವರಣೆ. ಇನ್ನು ಭಾರತ ಸಂವಿಧಾನವನ್ನು ಎರವಲು ಸಂವಿಧಾನ ಅಂತ ಕೂಡ ಕರೆಯಲಾಗುತ್ತೆ. ಎರವಲು ಅಂದರೆ ಬೇರೆ ಸಂವಿಧಾನಗಳಿಂದ ನಮ್ಮ ಸಂವಿಧಾನಕ್ಕೆ ಕೆಲವು ಅಂಶಗಳನ್ನ ಅಳವಡಿಸ್ಕೊಂಡಿರುವಂಥದ್ದು. ಅರ್ಥ ಆಯ್ತಾ? ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ, ಭಾರತವನ್ನು ಯಾಕೆ ಎರವಲು ಸಂವಿಧಾನ ಅಂತ ಕರೆಯಲಾಗುತ್ತೆ ಅಂತ. 60 ಸಂವಿಧಾನಗಳ ಪ್ರಭಾವ ಭಾರತ ಸಂವಿಧಾನದ ರಚನೆಯಲ್ಲಿ ಬೀರಿರುವುದರಿಂದ ಭಾರತ ಸಂವಿಧಾನವನ್ನು ಎರವಲು ಸಂವಿಧಾನ ಅಂತ ಕರೀತಾರೆ. ಆ ರೀತಿ ವಿವಿಧ ಸಂವಿಧಾನಗಳಿಂದ ಅಳವಡಿಸಿಕೊಳ್ಳಲಾಗಿರುವಂತಹ ಕೆಲವು ಅಂಶಗಳನ್ನು ನಾವು ಗಮನಿಸೋಣ. ಕ್ರಮವಾಗಿ ಹೇಳ್ತೀನಿ, ನೋಡ್ಕೊಳ್ಳಿ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಂಗ್ಲೆಂಡ್ ಸಂವಿಧಾನ, ಮೂಲಭೂತ ಹಕ್ಕುಗಳು ಮತ್ತು ಸ್ವತಂತ್ರ ನ್ಯಾಯಾಂಗ ಅಮೆರಿಕ ಸಂಯುಕ್ತ ಸಂಸ್ಥಾನ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಐರ್ಲೆಂಡ್ ಗಣರಾಜ್ಯ ಅಥವಾ ಸಂವಿಧಾನ, ಸಂವಿಧಾನದ ತಿದ್ದುಪಡಿ ಇದನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಪಡ್ಕೊಳ್ಳಲಾಗಿದೆ, ಸಮವರ್ತಿ ಪಟ್ಟಿ ಆಸ್ಟ್ರೇಲಿಯಾ, ಮೂಲಭೂತ ಕರ್ತವ್ಯಗಳು ಸೋವಿಯತ್ ರಷ್ಯಾ, ಪ್ರಬಲ ಒಕ್ಕೂಟ ವ್ಯವಸ್ಥೆ ಕೆನಡಾ ಸಂವಿಧಾನದಿಂದ ಪಡೆಯಲಾಗಿದೆ. ಇಲ್ಲಿ ಪ್ರಮುಖವಾಗಿರುವಂಥ ಅಂಶಗಳನ್ನ ನಿಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಹೊರತುಪಡಿಸಿ ಸಾಕಷ್ಟು ಅಂಶಗಳು ಬೇರೆ ಬೇರೆ ಸಂವಿಧಾನದಿಂದ
ಅಳವಡಿಸಿಕೊಳ್ಳಲಾಗಿದೆ. ಆದ್ದರಿಂದ ಭಾರತವನ್ನು ಒಂದು ಎರವಲು ಸಂವಿಧಾನ ಅಂತ ಕರೀತಾರೆ ಅನ್ನೋದು ನಮಗೆ ಅರ್ಥ ಆಯಿತು. ಮುಂದೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ನಾವೀಗ ಗಮನಿಸೋಣ. ಲಕ್ಷಣಗಳು ಅಂದರೆ ಒಟ್ಟಾರೆ ನಮ್ಮ ಸಂವಿಧಾನದಲ್ಲಿ ಏನು ಅಡಕವಾಗಿದೆ, ಯಾವ ವಿಚಾರಗಳು ಪ್ರಮುಖವಾಗಿದ್ದಾವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ. ಮೊದಲನೇ ಒಂದು ಲಕ್ಷಣ ಲಿಖಿತ ಮತ್ತು ಬೃಹತ್ ಸಂವಿಧಾನ. ಲಿಖಿತ ಅಂದರೆ ಬರವಣಿಗೆಯ ರೂಪದಲ್ಲಿರುವಂಥ ಸಂವಿಧಾನ. ಆಯಿತಾ, ನಮ್ಮ ಸಂವಿಧಾನದ ಎಲ್ಲ ಅಂಶಗಳನ್ನು ಕೂಡ ಬರವಣಿಗೆಯಲ್ಲಿ ಸಂಗ್ರಹಿಸಲಾಗಿದೆ. ಕೆಲವೊಂದು ಸಂವಿಧಾನಗಳು ಇಷ್ಟು ವಿಸ್ತಾರವಾಗಿರೋದಿಲ್ಲ, ಅವುಗಳನ್ನ ಅಲಿಖಿತ ಸಂವಿಧಾನ ಅಂತ ಕರೀತಾರೆ. ನಮ್ಮ ಸಂವಿಧಾನವನ್ನು ಲಿಖಿತ ಸಂವಿಧಾನ ಅಂತ ಕರೀತಾರೆ. ಯಾವ ಸಂವಿಧಾನದ ಎಲ್ಲ ಅಂಶಗಳನ್ನು ಲಿಖಿತ ದಾಖಲೆಯ ಮೂಲಕ ಸಂಗ್ರಹಿಸಲಾಗಿರುತ್ತದೆಯೋ ಅದನ್ನು ಲಿಖಿತ ಸಂವಿಧಾನ ಅಂತ ಕರೆಯಲಾಗುತ್ತೆ. ನಮ್ಮ ಸಂವಿಧಾನ ಪ್ರಾರಂಭ ಬಂದಾಗ ಮೂಲ ಸಂವಿಧಾನದಲ್ಲಿ 395 ವಿಧಿಗಳು, 8 ಅನುಸೂಚಿಗಳು ಹಾಗೂ 22 ಭಾಗಗಳನ್ನು ಹೊಂದಿತ್ತು. ಆದರೆ ಕಾಲಕ್ರಮೇಣ ಇದರಲ್ಲಿ ತಿದ್ದುಪಡಿಗಳಾಗಿ ಪ್ರಸ್ತುತ ಸಂವಿಧಾನವು 25 ಭಾಗಗಳು, 12 ಅನುಸೂಚಿಗಳು ಹಾಗೂ 448 ವಿಧಿಗಳನ್ನು ಒಳಗೊಂಡಿದೆ ನಮ್ಮ ಸಂವಿಧಾನದಲ್ಲಿ. ಇದು ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ನೀವು ಪರೀಕ್ಷೆಗೆ ಹೋಗೋಂಥ ಸಂದರ್ಭದಲ್ಲಿ ಅದನ್ನು ನೀವು ಗಮನಿಸ್ಕೋಬೇಕಾಗುತ್ತೆ. ಯಾಕೆ ನಮ್ಮ ಸಂವಿಧಾನವನ್ನು ಬೃಹತ್ ಸಂವಿಧಾನ ಅಂತ ಕರೀತಾರೆ ಅಂದರೆ, ಇಷ್ಟು ವಿಧಿಗಳನ್ನು ಹೊಂದಿರೋದ್ರಿಂದ ಬೇರೆ ಸಂವಿಧಾನಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳ ಹೆಚ್ಚಿನ ವಿಧಿಗಳನ್ನು, ಹೆಚ್ಚಿನ ವಿವರಣೆಯನ್ನು ಹೊಂದಿದೆ. ಆದ್ದರಿಂದ ಬೃಹತ್ ಸಂವಿಧಾನ ಅಂತ ಕರೀತಾರೆ. ಕೆಲವರು ಇದನ್ನು ಆನೆ ಗಾತ್ರದ ಸಂವಿಧಾನ ಅಂತ ಕರೆಯುವ ಪ್ರಸಂಗಗಳು ನಮಗೆ ಕಾಣ್ತವೆ. ಉದಾಹರಣೆಗೆ ಅಮೆರಿಕ ಸಂವಿಧಾನದಲ್ಲಿ ಕೇವಲ 7 ವಿಧಿಗಳನ್ನು ಹೊಂದಿದೆ. ಆದರೆ ಭಾರತ ಸಂವಿಧಾನ ಮೂಲದಲ್ಲೇ 395, ಪ್ರಸ್ತುತ 448. ಫ್ರಾನ್ಸ್ ಸಂವಿಧಾನ ಕೇವಲ 92 ವಿಧಿಗಳನ್ನು ಹೊಂದಿದೆ. ಆದರೆ ಭಾರತ ಸಂವಿಧಾನ ಮೂಲದಲ್ಲಿಯೇ 395 ವಿಧಿಗಳನ್ನು ಹೊಂದಿತ್ತು, ಪ್ರಸ್ತುತ 448 ವಿಧಿಗಳನ್ನು ಹೊಂದಿದೆ. ಪ್ರೆಸೆಂಟ್ಲಿ 448 ಆರ್ಟಿಕಲ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಎರಡನೇ ಒಂದು ಲಕ್ಷಣ ನಮ್ಯ ಮತ್ತು ಅನಮ್ಯ ಸಂವಿಧಾನ. ಇದು ಸಂವಿಧಾನ ತಿದ್ದುಪಡಿ ಮಾಡುವಂತಹ ಪ್ರಕ್ರಿಯೆಗೆ ಅನುಸಾರವಾಗಿ ಈ ಅಂಶವನ್ನು ವರ್ಗೀಕರಿಸ್ತಾರೆ. ಕೆಲವು ಸಂವಿಧಾನಗಳನ್ನು ಸುಲಭವಾಗಿ ಬದಲಾವಣೆ ಮಾಡ್ಬೋದಾಗಿರುತ್ತೆ, ಕೆಲವು ಸಂವಿಧಾನಗಳನ್ನು ಬಹಳ ಕಠಿಣ ಪ್ರಕ್ರಿಯೆಯ ಮೂಲಕ ಬದಲಾವಣೆ ಮಾಡಬೇಕಾಗುತ್ತೆ. ಆದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಈ 2 ಅಂಶಗಳನ್ನು ಕಾಣಬಹುದು. ಕೆಲವು ವಿಚಾರಗಳನ್ನು ಅಥವಾ ಕೆಲವು ವಿಷಯಗಳನ್ನು ಸುಲಭವಾಗಿ ಬದಲಾವಣೆ ಮಾಡಿದ್ರೆ, ಮತ್ತೆ ಕೆಲವು ಪ್ರಮುಖವಾಗಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟ ತಿದ್ದುಪಡಿ ಮಾಡಬೇಕು ಅಂದರೆ ಕೆಲವು ವಿಶಿಷ್ಟ ಪ್ರಕ್ರಿಯೆಗಳ ಮೂಲಕ ತಿದ್ದುಪಡಿ ಮಾಡಬೇಕಾಗುತ್ತೆ. ತಿದ್ದುಪಡಿ ಅಂದರೆ ಏನು ಅಂದರೆ, ಪ್ರಸ್ತುತ ನಮ್ಮ ಸಮಾಜಕ್ಕನುಗುಣವಾಗಿ ಸಂವಿಧಾನಕ್ಕೆ ಅಗತ್ಯವಿರುವಂಥ ಅಂಶಗಳನ್ನ ಸೇರಿಸೋದು, ಅನಗತ್ಯ ಅಂಶಗಳನ್ನು ಕೈ ಬಿಡೋದು. ನಮ್ಮ ಸಂವಿಧಾನದ 368ನೇ ವಿಧಿಯು ಒಟ್ಟು 3 ವಿಧಾನಗಳನ್ನು ಸೂಚಿಸುತ್ತದೆ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ. ಅಂಥ 3 ವಿಧಾನಗಳು ಯಾವ್ಯಾವುದು ಅಂದರೆ, ಮೊದಲನೇ ವಿಧಾನ ಸಂಸತ್ತಿನ ಉಭಯ ಸದನಗಳ ಬಹುಮತದೊಂದಿಗೆ ತಿದ್ದುಪಡಿ ಮಾಡಬಹುದು. ಎರಡನೇ ಒಂದು ವಿಧಾನ ಸಂಸತ್ತಿನ ಉಭಯ ಸದನಗಳ 2/3 ಬಹುಮತದೊಂದಿಗೆ ತಿದ್ದುಪಡಿ ಮಾಡಬಹುದು. ಮೂರನೇ ಒಂದು ವಿಧಾನ ಸಂಸತ್ತಿನ ಉಭಯ ಸದನಗಳ 2/3 ಬಹುಮತ ಪ್ಲಸ್ ಒಕ್ಕೂಟದಲ್ಲಿರುವಂತಹ ಅರ್ಧ ರಾಜ್ಯಗಳ ಒಪ್ಪಿಗೆ ಪಡೆಯೋದ್ರ ಮೂಲಕ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ. ಸಂಸತ್ ಅಂದರೆ ಲೋಕಸಭೆಯಲ್ಲಿ ಅನುಮೋದನೆಯಾಗಿ ನಂತರ ರಾಜ್ಯಗಳಲ್ಲಿ, ಒಕ್ಕೂಟದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯ ಇರ್ತಾವೋ ಅಷ್ಟರಲ್ಲಿ ಅರ್ಧ ರಾಜ್ಯಗಳಷ್ಟು ಒಪ್ಪಿಗೆ ಮೂಲಕ ತಿದ್ದುಪಡಿ ಮಾಡುವಂಥದ್ದು ಮೂರನೇ ವಿಧಾನ. ಇಷ್ಟೆಲ್ಲ ಅಂಶಗಳನ್ನ ಗಮನಿಸಿ ಕೆ.ಸಿ. ವೀರ್ರವರು ಭಾರತ ಸಂವಿಧಾನವನ್ನು ಸಮತೋಲಿತ ಸಂವಿಧಾನ ಅಂತ ಕರೆದಿದ್ದಾರೆ. ಮೂರನೇ ಲಕ್ಷಣ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಅಂದರೆ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗಾಗಿ ಸಂವಿಧಾನದಿಂದ ನೀಡಲ್ಪಟ್ಟಿರುವಂತಹ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಇದಕ್ಕೆ ನ್ಯಾಯಾಂಗದ ರಕ್ಷಣೆಯ ಮೂಲಕ ನಾವು ನ್ಯಾಯವನ್ನು ಪಡ್ಕೋಬಹುದಾಗುತ್ತೆ. ಭಾರತದಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳಿದೆ. ಮೊದಲು 7 ಮೂಲಭೂತ ಹಕ್ಕುಗಳಿದ್ವು, ಆದರೆ ಆಸ್ತಿ ಹಕ್ಕನ್ನು ಕೈ ಬಿಡಲಾಗಿದೆ. ನಾನು ಮೂಲಭೂತ ಹಕ್ಕುಗಳ ಅಧ್ಯಾಯ ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ನಮ್ಮ ಸಂವಿಧಾನದ 3ನೇ ಭಾಗದ 12ರಿಂದ 35ನೇ ವಿಧಿವರೆಗೂ ಈ ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ಬೋದು. ಮೂಲಭೂತ ಕರ್ತವ್ಯಗಳು. ಈಗ ನಾವು ಸಂವಿಧಾನದಿಂದ ಕೆಲವೊಂದು ವಿಶಿಷ್ಟ ಹಕ್ಕುಗಳನ್ನೇನೋ ಪಡ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಯಿತು, ಆಯಿತಾ. ಉದಾಹರಣೆಗೆ ಶೈಕ್ಷಣಿಕ ಹಕ್ಕಾಗಿರ್ಬೋದು, ಶೋಷಣೆ ವಿರುದ್ಧದ ಹಕ್ಕಾಗಿರ್ಬೋದು. ಆದರೆ ಇದಕ್ಕೆ ಪ್ರತಿಯಾಗಿ ಪ್ರಜೆಗಳು ಮಾಡಬೇಕಾಗಿರುವಂಥದ್ದನ್ನ ಕರ್ತವ್ಯ, ಹಕ್ಕುಗಳಿಗೆ ಪ್ರತಿಯಾಗಿ ನಾವೇನು ಮಾಡಬೇಕಾಗಿರುತ್ತಲ್ಲ ಅದನ್ನು ಮೂಲಭೂತ ಕರ್ತವ್ಯಗಳು ಅಂತ ಕರೀತಾರೆ. ಭಾರತದಲ್ಲಿ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಾಗ ಯಾವುದೇ ಉಲ್ಲೇಖ ಇರಲಿಲ್ಲ. ಆದರೆ 1976ರಲ್ಲಿ 42ನೇ ತಿದ್ದುಪಡಿ ತರೋದ್ರ ಮೂಲಕ ಸಂವಿಧಾನದ ಭಾಗ ಎ ಹಾಗೂ
ವಿಧಿ 51A ಅಡಿಯಲ್ಲಿ ಅಳವಡಿಸಲಾಯಿತು. ಆನಂತರ 2002ರಲ್ಲಿ ತಂದ 86ನೇ ತಿದ್ದುಪಡಿ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ. ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ರಾಷ್ಟ್ರಗೀತೆ ಗೌರವ ಕೊಡೋದಾಗಿರ್ಬೋದು, ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದಾಗಿರ್ಬೋದು, ಮಹಿಳೆಯರಿಗೆ ಗೌರವ ಕೊಡೋದಾಗಿರ್ಬೋದು, ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸಿ ಬೆಳೆಸುವಂಥದ್ದಾಗಿರ್ಬೋದು. ಆಯಿತಾ, ಇದೆಲ್ಲ ಮೂಲಭೂತ ಕರ್ತವ್ಯಗಳು ಅಂತ ಕರೀತಾರೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವುಗಳನ್ನು ಐರಿಷ್ ಗಣರಾಜ್ಯದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ 4ನೇ ಭಾಗದಲ್ಲಿ ಇದರ ಒಂದು ವಿವರಣೆಯನ್ನು ನೋಡ್ಬೋದು. ರಾಜ್ಯವು ಶಾಸನಗಳನ್ನು ರೂಪಿಸುವಾಗ ಅನುಸರಿಸಬೇಕಾದ ತತ್ವಗಳೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸರಳವಾಗಿ ಹೇಳೋದಾದರೆ ರಾಜ್ಯವು ಶಾಸನಗಳನ್ನು ರಚಿಸುವಾಗ ಅಳವಡಿಸಿಕೊಳ್ಳಬಹುದಾದ ತತ್ವಗಳನ್ನು ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಇದರಲ್ಲಿ ಗಾಂಧಿವಾದ ತತ್ವಗಳು ಕಾಣಬಹುದು, ಉದಾರವಾದಿ ತತ್ವಗಳು ಹಾಗೂ ಸಮಾಜವಾದ ತತ್ವಗಳನ್ನು ಕೂಡ ನಾವು ಕಾಣಬಹುದು. ಮುಂದಿನ ಲಕ್ಷಣ ಸಂಸದೀಯ ಮಾದರಿಯ ಸರ್ಕಾರ. ನಮ್ಮ ಸಂವಿಧಾನವು ಬ್ರಿಟನ್ ಮಾದರಿಯ ಸಂಸದೀಯ ಮಾದರಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಆಯಿತಾ, ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಪರಸ್ಪರ ಸಂಬಂಧ ಮತ್ತು ಹೊಣೆಗಾರಿಕೆಯನ್ನು ಹೊಂದಿರುವಂಥ ವ್ಯವಸ್ಥೆಯನ್ನು ನಾವು ಸಂಸದೀಯ ಮಾದರಿ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಮಂತ್ರಿಮಂಡಲ ಅನ್ನೋದು ಆ ಲೋಕಸಭೆಯಲ್ಲಿ ವಿಶ್ವಾಸವನ್ನು ಹೊಂದಿರೋವರೆಗೂ ಮಾತ್ರ ಅಸ್ತಿತ್ವದಲ್ಲಿರುತ್ತೆ. ಒಂದು ವೇಳೆ ವಿಶ್ವಾಸವನ್ನು ಕಳ್ಕೊಂಡ್ರೆ ಆ ಸರ್ಕಾರ ವಜಾಗೊಳ್ಳುತ್ತೆ. ಆಗ ಮತ್ತೆ ಚುನಾವಣೆಗಳಿಗೆ ಹೋಗ್ಬೋದು ಅಥವಾ ಮತ್ತೊಂದು ವಿರೋಧ ಪಕ್ಷ ಬಂದು ಸರ್ಕಾರವನ್ನು ರಚಿಸಬಹುದು. ಇದು ಸಂಸದೀಯ ಮಾದರಿಯ ಸರ್ಕಾರ. ಒಟ್ಟಿನಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಪರಸ್ಪರ ಸಂಬಂಧ ಮತ್ತು ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ಹೊಂದಿರುವಂಥ ವ್ಯವಸ್ಥೆಯನ್ನು ನಾವು ಸಂಸದೀಯ ಮಾದರಿಯ ಸರ್ಕಾರ ಅಂತ ಕರಿತೀವಿ. ಏಕಾತ್ಮಕ ಚೌಕಟ್ಟಿನೊಳಗೆ ಸಂಯುಕ್ತ ವ್ಯವಸ್ಥೆ, ಇದು ಮುಂದಿನ ಲಕ್ಷಣ. ಆಯಿತಾ, ಏಕಾತ್ಮಕ ವ್ಯವಸ್ಥೆ ಅಂದ್ರೇನು? ಒಂದು ರಾಷ್ಟ್ರದಲ್ಲಿ ಅಧಿಕಾರವೆಲ್ಲವೂ ಏಕೈಕ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುವ ವ್ಯವಸ್ಥೆಯನ್ನು ನಾವು ಏಕಾತ್ಮಕ ವ್ಯವಸ್ಥೆ ಅಂತ ಕರಿತೀವಿ. ಅದೇ ರೀತಿ ಸಂಯುಕ್ತ ವ್ಯವಸ್ಥೆ ಅಂದರೆ ಒಂದಕ್ಕಿಂತ ಹೆಚ್ಚಿನ ಸರ್ಕಾರಗಳು ಅಸ್ತಿತ್ವದಲ್ಲಿರುವಂತಹ ವ್ಯವಸ್ಥೆಯನ್ನು ನಾವು ಸಂಯುಕ್ತ ವ್ಯವಸ್ಥೆ ಅಂತ ಕರಿತೀವಿ. ಆದರೆ ನಮ್ಮ ಭಾರತದಲ್ಲಿ 2 ವ್ಯವಸ್ಥೆನೂ ಇದೆ. ಕೆಲವೊಂದು ವಿಚಾರದಲ್ಲಿ ಕೇಂದ್ರಕ್ಕೆ ಮಾತ್ರ ಅಧಿಕಾರ ಇದೆ. ಉದಾಹರಣೆಗೆ ಏಕಪೌರತ್ವ. ಅಲ್ಲದೆ ಸೈನ್ಯಕ್ಕೆ ಸಂಬಂಧಪಟ್ಟಾಗಿ ಅಧಿಕಾರವೆಲ್ಲವಿರೋದು ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ವಿದೇಶಿ ವ್ಯವಹಾರಗಳಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕಿದೆ. ಕೆಲವೊಂದು ವಿಷಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಆದ್ದರಿಂದ ನಮ್ಮ ಭಾರತ ಸಂವಿಧಾನದಲ್ಲಿ ಏಕಾತ್ಮಕ ವ್ಯವಸ್ಥೆಯಲ್ಲಿ ಸಂಯುಕ್ತ ವ್ಯವಸ್ಥೆಯನ್ನು ಕಾಣ್ಬೋದು. ಈ ಹಿನ್ನೆಲೆಯಲ್ಲಿ KC ವೀರ್ರವರು ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಕರೆದಿದ್ದಾರೆ. ಅಂದರೆ ಈ ಕಡೆ ಪೂರ್ಣವಾಗಿ ಏಕಾತ್ಮಕ ವ್ಯವಸ್ಥೆಯೂ ಅಲ್ಲ, ಸಂಯುಕ್ತ ವ್ಯವಸ್ಥೆಯೂ ಅಲ್ಲ, ಇದೊಂದು ಅರೆ ಸಂಯುಕ್ತ ವ್ಯವಸ್ಥೆ ಅಂತ ಕರೆದಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ಅನ್ನೋದು ಸಂವಿಧಾನಾಧಾರವಾಗಿ ಹಂಚಿಕೆ ಆಗಿದೆ. ಯಾವುದೇ ಒಂದು ಬದಲಾವಣೆ ಆಗಬೇಕು ಅಂದರೆ ಅದು ಸಂವಿಧಾನದ ಮೂಲಕವೇ ಆಗಬೇಕು. 8ನೇ ಒಂದು ಸಂವಿಧಾನದ ಲಕ್ಷಣ ಸ್ವತಂತ್ರ ನ್ಯಾಯಾಂಗ. ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪದಿಂದ ಮುಕ್ತವಾಗಿರುವಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಇದನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಅಥವಾ ಎರವಲು ಪಡೆಯಲಾಗಿದೆ. ಅಂದರೆ ನ್ಯಾಯಾಂಗಗಳು ನಿಷ್ಪಕ್ಷಪಾತವಾಗಿ ನ್ಯಾಯ ವಿತರಣೆ ಮಾಡಬೇಕು ಅಂದರೆ ಶಾಸಕಾಂಗ ಕಾರ್ಯಾಂಗಗಳ ಅಧೀನದಲ್ಲಿರಬಾರ್ದು ಅನ್ನೋದು ಇದರ ಅರ್ಥ. ಉದಾಹರಣೆಗೆ ನೋಡಿ, ನ್ಯಾಯಾಧೀಶರ ವೇತನವನ್ನು ಮನಬಂದಂತೆ ಬದಲಾಯಿಸೋ ಹಾಗಿಲ್ಲ. ಅಲ್ಲದೆ ನಿವೃತ್ತ ನ್ಯಾಯಾಧೀಶರು ಯಾವುದೇ ಬೇರೆ ಅಧಿಕಾರವನ್ನು ಹೊಂದುವಂತಿಲ್ಲ. ಕೆಲವು ವಿಶೇಷವಾಗಿ ನೇಮಿಸಲ್ಪಟ್ಟಂತಹ ಸಮಿತಿಗಳಲ್ಲಿ ಮಾತ್ರ ಕಾರ್ಯನಿರ್ವಹಣೆ ಮಾಡಬಹುದು. ಮುಂದಿನ ಒಂದು ಲಕ್ಷಣ ಏಕಪೌರತ್ವ. ಒಂದು ರಾಷ್ಟ್ರದಲ್ಲಿನ ನಾಗರಿಕನಿಗೆ ನೀಡಲ್ಪಡುವ ಏಕಮಾತ್ರ ಪೌರತ್ವವನ್ನು ಏಕಪೌರತ್ವ ಅಂತ ಕರಿತೀವಿ. ಈಗ ನೋಡಿ, ನಾವು ಭಾರತೀಯರು ಎಲ್ಲೇ ಹೋದ್ರೂ ನಾನು ಕರ್ನಾಟಕದವನು ಅಂತ ಹೇಳಲ್ಲ, ನಾನು ತಮಿಳ್ನಾಡನು ಅಂತ ಹೇಳಲ್ಲ. ಬೇರೆ ಕಡೆ ಹೋದಾಗ ನಾವು ಮೊದಲು ಭಾರತೀಯ ಅಂತ ಹೇಳ್ಕೊತೀವಿ. ಆದ್ದರಿಂದ ನಮ್ಮಲ್ಲಿ ಏಕಪೌರತ್ವ ಇದೆ. ಈಗ ಸ್ವಿಟ್ಜರ್ಲ್ಯಾಂಡಲ್ಲಿ ನೋಡಿ ಏಕಪೌರತ್ವ ಇಲ್ಲ. ಅಮೇರಿಕಾದಲ್ಲೂ ಕೂಡ ದ್ವಿಪೌರತ್ವವಿದೆ. ಅಲ್ಲಿ ರಾಜ್ಯದಿಂದ ಒಂದು ಪೌರತ್ವ ಇರುತ್ತೆ, ರಾಷ್ಟ್ರದಿಂದ ಒಂದು ಪೌರತ್ವ ಇರುತ್ತೆ. ಮುಂದಿನ ಒಂದು ಲಕ್ಷಣ ಸಾರ್ವತ್ರಿಕ ವಯಸ್ಕ ಮತದಾನ. ಸಾರ್ವತ್ರಿಕ ವಯಸ್ಕ ಮತದಾನ ಅಂದರೆ ಒಂದು ನಿರ್ದಿಷ್ಟ ವಯೋಮಿತಿ ತಲುಪಿದ ಪ್ರಜೆಗಳು ಲಿಂಗ, ಜನಾಂಗ, ಜನ್ಮಸ್ಥಳ, ಜಾತಿ, ಧರ್ಮ ಮುಂತಾದ ಭೇದ ಭಾವಗಳಿಲ್ಲದೆ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿರುವ ವ್ಯವಸ್ಥೆಯನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂದರೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಮಾಡದೆ ಮತಾಧಿಕಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನೀವು ಚುನಾವಣೆಗಳ ಸಂದರ್ಭದಲ್ಲಿ ಕೇಳಿರ್ತೀರ, ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಮತದಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಮನೆ ಮನೆಗೂ ಬಂದು ಮತ ಹಾಕಿಸ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದೆಲ್ಲ ಯಾಕೆ ಜಾರಿಗೊಳಿಸೋರೆ ಅಂದರೆ ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇರೋದ್ರಿಂದ. ಆಯಿತಾ? ಈ ವ್ಯವಸ್ಥೆಗೆ ನಮ್ಮ ಸಂವಿಧಾನದ 326ನೇ ವಿಧಿ ಅವಕಾಶ ಕಲ್ಪಿಸಿಕೊಡುತ್ತೆ. ಇದಲ್ಲದೆ ನಮ್ಮ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳನ್ನು ಕಾಣ್ಬೋದು,
ತುರ್ತು ಪರಿಸ್ಥಿತಿ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಅಖಿಲ ಭಾರತ ಸೇವೆಗಳನ್ನು ಕಾಣ್ಬೋದು. ಮತ್ತು 370 ವಿಧಿಯ ಪ್ರಕಾರ ಅಂದರೆ ಮತ್ತು 370ನೇ ವಿಧಿಯ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸೌಲಭ್ಯ ಅಂತ ನಿಮ್ಮ ಬುಕ್ಕಲ್ಲಿ ಉಲ್ಲೇಖ ಇದೆ. ಆದರೆ ಒಂದು ಹೆಚ್ಚುವರಿ ಮಾಹಿತಿಯನ್ನು ನೀಡ್ತೀನಿ ನೋಡಿ. ಈ ವಿಧಿಯನ್ನು ಪ್ರಸ್ತುತ ರದ್ದುಪಡಿಸಲಾಗಿದೆ. ಆಯಿತಾ, 2019 ಆಗಸ್ಟ್ 5ರಂದು ಮಾನ್ಯ ಪ್ರಧಾನಿ ಮೋದಿ ಸರ್ಕಾರ ಈ ವಿಧಿಯನ್ನು ರದ್ದುಪಡಿಸಿದೆ. ಪ್ರಸ್ತುತ ನಮ್ಮಲ್ಲಿ ಈ ವ್ಯವಸ್ಥೆ ಇಲ್ಲ, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸೌಲಭ್ಯ ಇಲ್ಲ. ಆಯಿತಾ. ಅಖಿಲ ಭಾರತ ಸೇವೆ ಅಂದರೆ ಏನಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎರಡಕ್ಕೂ ಸಂಬಂಧಿಸಿದಂತೆ ಭಾರತದಾದ್ಯಂತ ಅನ್ವಯಿಸುವ ಸೇವೆಗಳನ್ನು ಅಖಿಲ ಭಾರತ ಸೇವೆ ಅಂತ ಕರೀತಾರೆ. ಉದಾಹರಣೆಗೆ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IFS ಇಂಡಿಯನ್ ಫಾರಿನ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್. ಈ ಎಕ್ಸ್ಪ್ಲೈನ್ಗಳನ್ನು ಕೂಡ ತಾವು ನೆನ್ಪಿಡಬೇಕು. ವಿಸ್ತೃತ ರೂಪ ಕೇಳಿದಾಗ ಅನುಕೂಲ ಆಗುತ್ತೆ ಬರೆಯೋದಕ್ಕೆ. ಇಷ್ಟೆಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ನಮ್ಮ ಸಂವಿಧಾನ ಜಗತ್ತಿನ ಬೃಹತ್ ಸಂವಿಧಾನ, ನಮ್ಮ ರಾಷ್ಟ್ರದ ಗೌರವದ ಸಂಕೇತವಾಗಿದೆ. ನಮ್ಮೆಲ್ಲರ ಭಾವೈಕ್ಯತೆಯನ್ನು ಒಂದುಗೂಡಿಸಿದೆ, ಏಕತೆಯನ್ನು ಮೂಡಿಸುವಲ್ಲಿ ಸಂವಿಧಾನ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈ ಅಂಬೇಡ್ಕರ್ ಅವರ ಕಾರ್ಯವೈಖರಿಯನ್ನು ಮೆಚ್ಚಿದಂತಹ MV ಪೈಲಿರವರು ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೆದಿದ್ದಾರೆ. ಅರ್ಥ ಆಯ್ತಾ. ಅಂತಿಮವಾಗಿ 1949 ಅಂಗೀಕರಿಸಿ ಜನವರಿ 26, 1950 ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಸಂವಿಧಾನವನ್ನು. ಅರ್ಥ ಆಯ್ತಾ. ಸೊ ಇದಿಷ್ಟು ಸಂವಿಧಾನದ ರಚನಾ ಸಭೆ, ಅದರ ಸಮಿತಿಗಳು ಮತ್ತು ಲಕ್ಷಣಗಳ ಬಗ್ಗೆ ಮಾಹಿತಿ. ಈಗ ಅಭ್ಯಾಸದಲ್ಲಿ ಕೆಲವು ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅವುಗಳಿಗೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಜನವರಿ 26, 1950. ಯಾವಾಗ ಅಂಗೀಕರಿಸಲಾಯಿತು ಅಂದರೆ ನವೆಂಬರ್ 26, 1949. ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಕರಡು ರಚನಾ ಸಮಿತಿಯು ಸಂವಿಧಾನ ರಚನಾ ಸಭೆಯ ಮುಂದೆ ಸಂವಿಧಾನದ ಕರಡನ್ನು ಯಾವಾಗ ಮಂಡಿಸಿತು? ಉತ್ತರ ನವೆಂಬರ್ 4, 1948. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಇದ್ದ ವಿಧಿಗಳ ಸಂಖ್ಯೆ ಎಷ್ಟು? 395 ವಿಧಿಗಳು, 8 ಅನುಸೂಚಿಗಳು ಹಾಗೂ 22 ಭಾಗಗಳು. ಉತ್ತರ ಇದಕ್ಕೆ 395 ವಿಧಿಗಳು. ನಾನು ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀಡಿದ್ದೇನೆ. ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಸಂವಿಧಾನ ಯಾವುದು? ಇದಕ್ಕೆ ಉತ್ತರ ಭಾರತ ಸಂವಿಧಾನ. ಆನೆ ಗಾತ್ರದ ಸಂವಿಧಾನ ಅಂತ ಕೂಡ ಕರೀತಾರೆ. ಯಾವ ವಿಧಿಯು ಭಾರತ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ವಿವರಿಸುತ್ತದೆ? 368ನೇ ವಿಧಿ ಸಂವಿಧಾನ ತಿದ್ದುಪಡಿಯ ಬಗ್ಗೆ ತಿಳಿಸುತ್ತದೆ. ಸಂಸದೀಯ ಮಾದರಿ ಸರ್ಕಾರ ಎಂದರೇನು? ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಪರಸ್ಪರ ಜವಾಬ್ದಾರಿ ಮತ್ತು ಸಂಬಂಧವನ್ನು ಹೊಂದಿರುವ ವ್ಯವಸ್ಥೆಯೇ ಸಂಸದೀಯ ಮಾದರಿ ಸರ್ಕಾರ. ಏಕಪೌರತ್ವ ಎಂದರೇನು? ಒಂದು ರಾಷ್ಟ್ರದ ಪ್ರಜೆಗಳಿಗೆ ನೀಡಲ್ಪಡುವ ಏಕಮಾತ್ರ ನಾಗರಿಕತ್ವವನ್ನು ಅಥವಾ ಪೌರತ್ವವನ್ನು ಏಕಪೌರತ್ವ ಎನ್ನುವರು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ರಾಷ್ಟ್ರಪತಿಗಳು. ಲಿಖಿತ ಸಂವಿಧಾನ ಎಂದರೇನು? ಸಂವಿಧಾನದ ಸಂಪೂರ್ಣ ವಿವರಣೆಗಳನ್ನು ಲಿಖಿತ ದಾಖಲೆಗಳ ಮೂಲಕ ಸಂಗ್ರಹಿಸಿರುವ ವ್ಯವಸ್ಥೆಯನ್ನು ಲಿಖಿತ ಸಂವಿಧಾನ ಎನ್ನುವರು. ಕೊಟ್ಟಿರುವ 4 ಪರ್ಯಾಯ ಪದಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಬರೆಯಿರಿ. ಈ ದಿನವನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದಕ್ಕೆ ಜನವರಿ 26. ಇವರು ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. 1909ರಲ್ಲಿ ಈ ಸುಧಾರಣೆ ಜಾರಿಗೆ ಬಂತು, ಮಾರ್ಲೆ ಮಿಂಟೋ ಸುಧಾರಣೆ. ಸಂವಿಧಾನ ರಚನೆಗಾಗಿ ರಚಿಸಲಾದ ಒಟ್ಟು ಸಮಿತಿಗಳು 22. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ, ಇದಕ್ಕೆ ಉತ್ತರ 370. ಆದರೆ ಪ್ರಸ್ತುತ ಈ ವಿಧಿಯನ್ನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಆಗಸ್ಟ್ 2019ರಲ್ಲಿ ರದ್ದುಪಡಿಸಲಾಗಿದೆ. 3-4 ವಾಕ್ಯದಲ್ಲಿ ಉತ್ತರಿಸಿ. ಸಮಾಜವಾದಿ ರಾಷ್ಟ್ರ ಎಂದರೇನು? ಉತ್ಪಾದನಾಂಗಗಳು ಸರ್ಕಾರದ ಹತೋಟಿಯಲ್ಲಿರುವ ವ್ಯವಸ್ಥೆಯನ್ನು ಸಮಾಜವಾದಿ ರಾಷ್ಟ್ರ ಎನ್ನುವರು. ಗಣರಾಜ್ಯ ಎಂದರೇನು? ರಾಷ್ಟ್ರದ ಮುಖ್ಯಸ್ಥನನ್ನು ಪ್ರಜೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವಂತಹ ವ್ಯವಸ್ಥೆಯನ್ನು ಗಣರಾಜ್ಯ ಎನ್ನುವರು. ಮೂಲಭೂತ ಹಕ್ಕುಗಳು ಎಂದರೇನು? ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಗಾಗಿ ಸಂವಿಧಾನದಿಂದ ನೀಡಲ್ಪಟ್ಟಿರುವ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಒಂದು ನಿರ್ದಿಷ್ಟ ವಯೋಮಿತಿಯನ್ನು ತಲುಪಿದ ಪ್ರಜೆಗಳು ಲಿಂಗ, ಜನಾಂಗ, ಜಾತಿ, ಧರ್ಮ, ಜನ್ಮಸ್ಥಳ ಮುಂತಾದ ತಾರತಮ್ಯವಿಲ್ಲದೆ ಮತದಾನದ ಅಧಿಕಾರವನ್ನು ಹೊಂದಿರುವಂಥ ವ್ಯವಸ್ಥೆಯನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವರು. ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂಥ ಭಾರತ ಸಂವಿಧಾನದ ವಿಧಿ 326. ಭಾರತದಲ್ಲಿ 18 ವರ್ಷ ತುಂಬಿರುವಂಥ ಎಲ್ಲ ಪ್ರಜೆಗಳು ಮತದಾನ ಮಾಡಬಹುದು. 356ನೇ ವಿಧಿಯ ಮಹತ್ವ ತಿಳಿಸಿ. ರಾಜ್ಯಗಳು ಸಂವಿಧಾನಕ್ಕನುಗುಣವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತಂದು ಸಂವಿಧಾನದ ಆಶಯಗಳನ್ನು ರಕ್ಷಿಸುವುದೇ
ಸಂವಿಧಾನದ 356ನೇ ವಿಧಿಯ ಪ್ರಾಮುಖ್ಯತೆ. ಮುಂದೆ 5-6 ವಾಕ್ಯಗಳಿಗೆ ಉತ್ತರಿಸಿ ಇದೆ, ಇವನ್ನ ನೀವು ನೋಡ್ಕೊಳ್ಳಿ. ಸೊ ಇದಿಷ್ಟು 10ನೇ ತರಗತಿಗೆ ನಿಗದಿಪಡಿಸಿರುವಂತಹ ಅಧ್ಯಾಯ 1 ಸಂವಿಧಾನದ ಪರಿಚಯ. 2ನೇ ಅಧ್ಯಾಯ ಪ್ರಸ್ತಾವನೆಯ ವಿವರಣೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.